ಅಂತೀವಿ, ಅದು ಧೈರ್ಯ, ಅಹಂಕಾರದ್ದು. ಆದರೆ ನಿಜವಾದ ಆತ್ಮಸ್ಥೈರ್ಯ, ಧೈರ್ಯ, ದೃಢತೆ ಇದು ಬೇರೆಯೇ, ಇದ್ರ ಡೈಮೆನ್ಷನ್ನೇ ಬೇರೆ. ನಂಗೆ ಗೊತ್ತಾಗ್ತಾ ಇದೆ ಹೇಳಿ. ಹೇಗೆ ಗೊತ್ತಾಗ್ತಾ ಇದೆ ಅಂತ ಕೇಳಿದೆ ನಾನು. ಅದಕ್ಕೆ ಅವ್ರು ಹೇಳಿದ್ರು, ನಾನು ಇವಾಗ ಹಾರ್ನ್ ಮಾಡೇ 3 ವರ್ಷ ಆಯಿತು, ಕಾಮಾಗಿ ಡ್ರೈವ್ ಮಾಡ್ತೀನಿ, ಒಂದು ರೂಲ್ಸೂ ನಾನು ಬಿಡೋದಿಲ್ಲ, ಎಲ್ಲ ಫಾಲೋ ಮಾಡ್ತೀನಿ, ಯಾವುದೂ ತಪ್ಪಿಸ್ಕೊಳ್ಳಲ್ಲ. ಒಂದು ಪೊಲೀಸ್ ಇರಲಿ, ಪೊಲೀಸ್ ಇಲ್ಲದೆ ಇರಲಿ, ಟ್ರಾಫಿಕ್ ರೂಲ್ಸ್ ಎಲ್ಲ ಫಾಲೋ ಮಾಡ್ತೀನಿ. ಬಹಳ ಅರಿವಲ್ಲಿ ಪ್ರತಿಯೊಂದು ಬೋರ್ಡನ್ನು ಓದ್ತೀನಿ, ಎಲ್ಲಿ ಹೋದರೂ ಆ ಜಾಗದಲ್ಲಿ ಅಲ್ಲಿ ಹೇಗೆ ನಡ್ಕೋಬೇಕು ಹಾಗೆ ನಡ್ಕೋತೀನಿ. ಇದೆಲ್ಲನೂ ನಾನು ಅಂದ್ಕೊಂಡು ಮಾಡಿಲ್ಲ, ನನ್ನ ಕೈಲಿ ಆಗ್ತಾ ಇದೆ ಮಾಡೋಕ್ಕೆ. ಅದೇ ಒಂದು ರೀತಿಯ ಕೂಲ್ನೆಸ್ಸು ಮನೆಯಲ್ಲೂ ಇರುತ್ತೆ. ಮೊದಲು ತುಂಬ ರೇಗಾಡ್ತಿದ್ದೆ, ಕಮ್ಮಿ ರೇಗಾಡ್ತೀನಿ ಇವಾಗ. ಅದು ಗೊತ್ತಾಗ್ತಾ ಇದೆ ನನಗೆ ಏನು ಮಾಡ್ತಾ ಇದ್ದೀನಿ ಅಂತ. ಇದು ಹೇಗಾಯಿತು? ಯಾವಾಗ ನಾವು ಅಹಂಕಾರದಲ್ಲಿ ನಾವು ಕೆಲಸ ಮಾಡ್ತೀವಿ, ನಮ್ಮ ವಿಲ್ ಪವರ್ ಕಮ್ಮಿ ಆಗುತ್ತೆ, ಆತ್ಮಬಲ ಕಮ್ಮಿ ಆಗುತ್ತೆ. ಯಾಕೆ? ಯಾವಾಗ ನಾವು ಇನ್ಫೆಕ್ಷನ್ ನಮ್ಗೆ ಇರುತ್ತೆ, ಆವಾಗ ಮನಸ್ಸು ಬಹಳ ಶಿಥಿಲವಾಗಿರುತ್ತೆ.